ಆತ್ಮೀಯರೇ ನಮಸ್ಕಾರ. ಜನಶ್ರೀ ಟೈಮ್ಸ್ಗೆ ಸ್ವಾಗತ. ನಾನು ಆನಂದ ಸ್ವಾಮಿ ವಿರಕ್ತಮಠ. ವೀಕ್ಷಕರೇ, ನಿಮಗೆ ಇವತ್ತು ನಾನೊಬ್ಬ ವಿಶೇಷವಾಗಿರ್ತಕ್ಕಂಥ ಸಾಧಕರನ್ನ ಪರಿಚಯ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಇವರು ಕಳೆದ 70 ವರ್ಷಗಳ ಹಿಂದೆ ಇವರ ತಂದೆ ಗದಗಿಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ತುಂಬಾನೇ ಕಷ್ಟ ಅಂದ್ರೆ ತುಂಬಾನೇ ಕಷ್ಟಪಡ್ತಾರೆ. ತದನಂತರ ತಂದೆಯವರ ಸಂಸ್ಕಾರ ಪಡ್ಕೊಂಡಂತಹ ಇವರು ಆರಂಭದಲ್ಲಿ ತಾವೇ ಒಂದು ಉದ್ಯಮವನ್ನ ಒಂದು ವ್ಯವಹಾರವನ್ನು ಆರಂಭ ಮಾಡ್ತಾರೆ. ಆರಂಭ ದಿನಗಳು ತುಂಬಾನೇ ಕಷ್ಟವಾಗಿರ್ತವೆ. ಜೊತೆಗೆ ಕೃಷಿ ಆಸಕ್ತಿ ಹೊಂದಿದ್ದಕ್ಕೆ ಕೃಷಿಯನ್ನು ಕೂಡ ಮಾಡ್ತಾರೆ. ಇವತ್ತು ಫುಲ್ ಪ್ಲೆಡ್ಜ್ ಒಂದು ಟೆಕ್ಸ್ಟೈಲ್ ಅನ್ನ ಅವರು ಓಪನ್ ಮಾಡಿದ್ದಾರೆ. ಅದರಲ್ಲಿ ಒಂದು ಫ್ಯಾಮಿಲಿ ಸೆಕ್ಷನ್ ಅಂತ ಕಂಪ್ಲೀಟ್ ಆಗಿ ಏನ್ ಸಿಗ್ಬೇಕಲ್ವಾ, ಅದೆಲ್ಲವೂ ಕೂಡ ಸಿಗ್ತಾ ಇದೆ. ಜೊತೆಗೆ ವಿಶೇಷ ಏನಂದ್ರೆ 70 ವರ್ಷದ ಹಿಂದೆ ಗದಗಕ್ಕೆ ಬಂದಿರುವಂತ ಇವರು ಇದೀಗ 70 ಜನರಿಗೆ ಕೆಲಸವನ್ನ ಕೊಟ್ಟಿದ್ದಾರೆ. ಸೊ ನಿಜಕ್ಕೂ ಕೂಡ ಇವರು ಉದ್ಯಮಿ ಅಷ್ಟೇ ಅಲ್ಲ, ಉದ್ಯೋಗ ದಾಸೋಹಿಗಳು ಕೂಡ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಹಾಗಿದ್ರೆ ಅವ್ರು ಯಾರು, ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಬಹುಶಃ ಇವ್ರ ಅಂಗಡಿಗಳಿಗೆ ನೀವು ಕೂಡ ಗದಗದವರಾಗಿದ್ರೆ ಮೇ ಬಿ ಇವ್ರನ್ನ ಭೇಟಿ ಮಾಡಿರ್ತೀರಿ, ನೋಡಿರ್ತೀರಿ, ಮಾತನಾಡಿಸಿರ್ತೀರಿ. ಅವರನ್ನ ಪರಿಚಯ ಮಾಡ್ಕೊಳ್ಳೋ ಸಂದರ್ಭ ಅವ್ರು ಬೇರೆ ಯಾರು ಅಲ್ಲ, ಗದಗನ ಓಸ್ವಾಲ್ ಕಲೆಕ್ಷನ್ಸ್ ಏನಿದೆ ಅದರ ಮಾಲೀಕರಾಗಿರುವಂತಹ ಶ್ರೀ ಸುರೇಶ್ ಕುಮಾರ್ ರಾಜ್ ಮಹಲ್ ಓಸ್ವಾಲ್ ರವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮಾತನಾಡಿಸ್ತಾ ಹೋಗೋಣ. ಅವರ ಸಾಧನೆಗಳು ಹೇಗಿವೆ, ಆ ಸಾಧಕರು ಹೇಗಿದ್ದಾರೆ, ಯಾವ ರೀತಿ ಬಂದ್ರು, ಅದೆಲ್ಲದ್ರ ಬಗ್ಗೆ ಮಾತನಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಸುರೇಶ್ ಕುಮಾರ್ ಸರ್, ಈಗ ಅಲ್ಟಿಮೇಟ್ಲಿ ನಾವು ಇವತ್ತು ಮಾರ್ವಾಡಿ ಅಂದ ತಕ್ಷಣ ಅದು ಬೇಸಿಕಲಿ ರಾಜಸ್ಥಾನಿನ ಬಂದವರು ಅಂತ. ಹೌದು. ಸೊ ಈ ವಿಚಾರವಾಗಿ ಹೇಳೋದಾದ್ರೆ, ನೀವು ಇಲ್ಲಿಂದ ಬಂದ್ರಿ, ನಿಮ್ಮ ಹಿನ್ನೆಲೆ ಏನು, ಹೇಗ್ ಬಂದ್ರಿ ಗದಗ? ನಾವು ಮೂಲತಃ ಆಕ್ಚುಲಿ ರಾಜಸ್ಥಾನದಿಂದ ಇದ್ದೀವಿ. ನಮ್ ಫಾದರ್ ಸಾಧಾರಣ 70 ವರ್ಷ ಮುಂಚೆ ಬದಾಮಿಗೆ ಬಂದಿದ್ರು. ಬದಾಮಿಯಲ್ಲಿ ನೌಕರಿ ಮಾಡ್ತಾ ಇದ್ರು. ಬದಾಮಿಲಿಂದ ಗದಗ್ ಬಂದ ಗದಗದಲ್ಲಿ ಸಾಧಾರಣ 1 ವರ್ಷ, 1.5 ವರ್ಷ, 2 ವರ್ಷ ಮಟ್ಟ ನೌಕರಿ ಮಾಡಿದ್ರು. ಆಮೇಲೆ ಟಾಂಗಾಕೂಟದಲ್ಲಿ ಒಂದು 10 by 10 ಒಂದು ಸಣ್ಣ ಅಂಗಡಿಯಲ್ಲಿಂದ ಪ್ರಾರಂಭ ಆಯ್ತು. ಅಲ್ಲಿಂದ ನಮ್ದು ಇದರದ್ದು ಒಂದು 10 by 10 ಅಂದ್ರೆ ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ? ಅರ್ಬಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಅರ್ಬಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಅದನ್ನ ಬೆಳೆಸ್ತಾ ನಮ್ಮ 4 ಮಂದಿ ಬ್ರದರ್ಸ್ ಇದ್ವಿ ನಾವು. 4 ಮಂದಿ ಅಣ್ತಮ್ಮರದ್ದು ಎಲ್ಲಾರ್ದು ಆಸಕ್ತಿ ಅದ ಅರ್ಬಿ ಅಂಗಡಿ ಒಳಗೆ ಇತ್ತು. ಆಮೇಲೆ ಹೆಂಗ ಅದು ಬೆಳಕೊಂಡ್ ಬಂತ ಹಂಗಂಗ್ ನಮ್ದು ಅಂಗಡಿಯನ್ನ ದೊಡ್ಡ ಮಾಡ್ತಾ ಇದ್ವಿ. ಒಂದೊಂದ್ ಸೆಕ್ಷನ್ ವೈಸ್ ಒಬ್ಬೊಬ್ರು ಅಣ್ತಮ್ರು ನೇರವಾಗಿ ಬೇರೆ ಬೇರೆ ಆಗಿ ವ್ಯಾಪಾರವನ್ನು ಬೆಳೆಸ್ತಾ ಇದ್ವಿ. ಇವತ್ತಿಗೆ ಹೆಚ್ಚು ಕಡಿಮೆ ಇಲ್ಲ ಅಂದ್ರು ನಾನು ಈಗ ರೀಸೆಂಟ್ 1-2 ವರ್ಷ ಮುಂಚೆ ಒಂದು ಹೊಸ ಅಂಗಡಿಯನ್ನು ಮಾಡಿದ್ದೇನೆ. ಲಗ್ಭಗ್ ಅದು 13 ರಿಂದ 14 ಸಾವಿರ ಸ್ಕ್ವೇರ್ ಫುಟ್ ಅಂಗಡಿ ಇದೆ. ಪ್ಲಸ್ ಅಲ್ಲೇ ಅಪ್ರಾಕ್ಸಿಮೇಟ್ ಇಲ್ಲ ಅಂದ್ರೆ 65 to 75 ಇದಕ್ಕೆ ನಾನು ಒಂದು ಇದು ಲೇಬರ್ ಇದು ಕೊಡ್ತಾ ಇದ್ದೀನಿ, ಉದ್ಯೋಗ ಕೊಡ್ತಾ ಅವ್ರಿಗೆ ಇದು ಕೊಡ್ತಾ ಇದ್ದೀನಿ. ನಂದು ಇದು ಏನ್ ಹೆಮ್ಮೆ ಅದನ್ನ ನಂದು ಬಿಸ್ನೆಸ್ ಮಾಡುದು ಇದ್ರೊಳಗಂದ್ರೆ ಇಲ್ಲ, ನಾನು ಬಿಸ್ನೆಸ್ ಬಗ್ಗೆ ಮಾತನಾಡಿಸ್ತೀನಿ ನಿಮ್ಮನ್ನ. ಅದಕ್ಕೂ ಮುಂಚೆ ನಿಮ್ಮ ಕೌಟುಂಬಿಕ ಹಿನ್ನೆಲೆ, ತಂದೆಯವರು ಜಾಬ್ ಮಾಡ್ತಾ ಇದ್ರು, ನಂತರ ಅವ್ರು ಗದಗಕ್ಕೆ ಬಂದ್ರು, ಸಣ್ಣ ಅಂಗಡಿ ಶುರು ಮಾಡ್ತಾರೆ. ನಿಮ್ಮ ಶಿಕ್ಷಣ ಎಲ್ಲಿ ಮಾಡಿದ್ರಿ, ಏನು ಓದಿದ್ರಿ? ನಾನು ಹುಟ್ಟಿದ್ದು ಗದಗ್ನಲ್ಲೇ. ನನ್ನ ಬಿಕಾಮ್ ಅನ್ನು ಗದಗದಲ್ಲೇ ಆಯ್ತು. ಬಿಕಾಮ್ ಆದ್ಮೇಲೆ ನಾನು CA ಗೆ ಜಾಯಿನ್ ಆದೆ. ಇಂಟರ್ನ್ಶಿಪ್ ಮಾಡೋದ್ರಲ್ಲಿ ನಮ್ಮ ಫಾದರ್ದು ಡೆತ್ ಆಯ್ತು. ಆ ಡೆತ್ ಆಗಿದ್ದಕ್ಕೆ ನಾನು ಅದು ಬಿಟ್ಟು ನನ್ನ ಬಿಸ್ನೆಸ್ ಗೆ ನಾನು ಜಾಯಿನ್ ಆಗ್ಬೇಕಾಗಿತ್ತು. ಸೊ ಅಲ್ಲಿಂದ ನಂದು ಬಿಸ್ನೆಸ್ ಇದು ಸ್ಟಾರ್ಟ್ ಆಯ್ತು. ಅಂದ್ರೆ ನೀವು ಅನಿವಾರ್ಯವಾಗಿ ಆ ಸಂದರ್ಭದಲ್ಲಿ ಬಿಸ್ನೆಸ್ ಗೆ ಹೋಗ್ಬೇಕು. ಬಟ್ ಎಜುಕೇಶನ್ ದಲ್ಲಿ ನನಗೆ ಮುಂಚೆನೂ ಬಹಳ ಆಸಕ್ತಿ ಇತ್ತು. ಇವತ್ತು ನಾನು ಪೂರ ಅಕೌಂಟಿಂಗ್ಸ್ ಅವು ಇವೆಲ್ಲ ನಾನು ನೋಡ್ತಾ ಇದ್ದೀನಿ. ಅದಾದ ನಂತರ ತಂದೆಯವರ ಅಕಾಲಿಕ ನಿಧನ ಅಂತನ್ಬಹುದು. ಅದ ನಂತರ ನೀವೇ ಕೂಡ ಉದ್ಯೋಗವನ್ನ ಪ್ರಾರಂಭ ಮಾಡ್ತೀರಿ. ಏನ್ ಆರಂಭದಲ್ಲಿ ಯಾವ ರೀತಿ ಶುರು ಮಾಡಿದ್ರಿ? ಎಷ್ಟು ಇನ್ವೆಸ್ಟ್ಮೆಂಟ್ ಇತ್ತು, ಎಷ್ಟು ಬಂಡವಾಳ, ಎಷ್ಟು ಜನ ಕೆಲಸ, ಅಥವಾ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ? ಸರ್, ಆರಂಭದಲ್ಲಿ ಅಂದ್ರೆ ಅದು ಹೆಚ್ಚು ಕಡಿಮೆ 1987-88 ಅಂದ್ರೆ ಬಹಳ ಸಣ್ಣ ಪ್ರಮಾಣದಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಅವಾಗ ಇನ್ವೆಸ್ಟ್ಮೆಂಟ್ ಅನ್ನಕ್ಕೆ ನಮ್ ಕಡೆ ಏನು ಇನ್ವೆಸ್ಟ್ಮೆಂಟ್, ಯಾಕಂದ್ರೆ ನಮ್ಮ ಫಾದರ್ ಜಾಬ್ ಹೋಲ್ಡರ್ಸ್ ಇದ್ರು. ಹಾಗೆ ಇನ್ವೆಸ್ಟ್ಮೆಂಟ್ ಸಚ್ ಏನೂ ಇದ್ದಿಲ್ಲ. ಬಟ್ ಒಂದು ನೀತಿ, ಒಂದು ಇದರಿಂದ ಏನು ನಾವೇನು ಬಿಸ್ನೆಸ್ ನಡ್ಕೊಂಡಿವಲ್ಲ, ನೀತಿ, ಪ್ರೀತಿ, ರೀತಿ. ಎಸ್. ಆಮೇಲೆ ಅದರ ಬಿಸ್ನೆಸ್ ಒಂದು ಎಥಿಕ್ಸ್, ಬಿಸ್ನೆಸ್ ಒಂದು ಮುಂದಿನ ವಿಷನ್ಸ್, ಅದನ್ನೇ ನಾವು ಬಿಸ್ನೆಸ್ ನಾವು ಇದು ಮಾಡಿದ್ವಲ್ಲ, ಅದು ಇವತ್ತಿಗೆ ನಮ್ಗೆ ಅದು ಫಲರೂಪದಾಗಿ ಸಿಕ್ಕಿದೆ. ಹೌದು. ಓಕೆ. ಅವಾಗ ಏನೇನ್ ಸೇಲ್ ಆಗ್ತಾ ಇತ್ತು, ಅಥವಾ ಏನ್ ಅಂದ್ರೆ ಪ್ಯೂರ್ಲಿ ಏನ್ ಬಿಸ್ನೆಸ್ ಇತ್ತಲ್ಲಿ ಅಂತ? ಸರ್, ಅವಾಗ ನೋಡಿ ಸರ್, ಮಟೀರಿಯಲ್ಸ್ ಪ್ರೊಡಕ್ಷನ್ಸ್ ಐಟಮ್ಸ್ ಬಹಳ ಕಡಿಮೆ ಇತ್ತು. ಅಂದ್ರೆ ಹೇಗಂದ್ರೆ ನಾವು ಬೆಳಿಗ್ಗೆ ತಂದು ಈವ್ನಿಂಗ್ ಮಟ್ಟ ಅದು ಮಾರ್ತಿದ್ವಿ, ಮತ್ ಮರ್ದಿವ್ಸ ನಾವು ಹೊಸ ತರ್ತಿದ್ವಿ. ಯಾಕಂದ್ರೆ ವೆರೈಟೀಸ್ ಲಿಮಿಟೆಡ್ಸ್ ಬರ್ತಿದ್ವು. ಈಗ ಏನದಂದ್ರೆ ಲಿಮಿಟೆಡ್ ಅಲ್ಲೇ ಇಲ್ಲ, ಹೌದು. ಹಂಗಾಗಿ ನಾವು ಆ ಪ್ರಕಾರ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕಾಗತ್ತೆ, ಆ ಪ್ರಕಾರ ನಾವು ವೆರೈಟೀಸ್ ಇದು ಸ್ಟಾಕ್ ಮಾಡಬೇಕಾಗತ್ತೆ. ಸೊ ಅವಾಗಿಂದಕ್ಕೆ ಈಗಿಂದಕ್ಕೆ ಹೆಂಗಿತ್ತ, ಅವಾಗ ಲಿಮಿಟೆಡ್ ಬಿಸ್ನೆಸ್ ಲಿಮಿಟೆಡ್ ಸ್ಟಾಕ್ ದಲ್ಲಿ ಮಾಡ್ತಾ ಇದ್ವಿ. ಈಗ ಅದ ಸೇಮ್ ಟೈಪ್ ಅನ್ಲಿಮಿಟೆಡ್ ಸ್ಟಾಕ್
ಅನ್ಲಿಮಿಟೆಡ್ ಬಿಸ್ನೆಸ್ ಮಾಡ್ತಾ ಈ ಇದ್ದೀವಿ. 10/10 ನಂತರ ಮುಂದೆ ಜರ್ನಿ ಹೆಂಗೆ ಒಂದು ಸ್ಟೆಪ್ ಚೇಂಜ್ ಆಯ್ತು? ಅದರಿಂದ ನಾವು ಬಂತು ಇಲ್ಲೇ ನಮ್ದು ಟಂಗಾಕೂಟದಲ್ಲಿ ಇನ್ನೊಂದು ಅಂಗಡಿ ಬಾಡಿಗೆ ತಗೊಂಡ್ವಿ. ಅದು ಅಪ್ರಾಕ್ಸಿಮೇಟ್ 200 ಸ್ಕ್ವೇರ್ ಫೀಟ್ ಆಡ್ ಇತ್ತು. ಅದು ಆದ್ಮೇಲೆ 1990ದಲ್ಲಿ ಇನ್ನೊಂದು ಶಾಪ್ ತಗೊಂಡ್ವಿ. ಹಾಗೆ ಒನ್ ಬೈ ಒನ್ ನಮ್ದು ಬಿಸ್ನೆಸ್ ಡೆವಲಪ್ ಆಗ್ತದೆ. ಸರ್ ಈಗ ಪ್ರೆಸೆಂಟ್ ನೀವು ಒಸ್ವಾಲ್ ಕಲೆಕ್ಷನ್ಸ್ ಅಲ್ಲಿ ಏನೇನ್ ಮಾಡ್ತಾ ಇದೀರಾ, ಏನೇನ್ ನಡೀತಾ ಇದೆ ಸರ್ ಆಕ್ಚುಲಿ ಈಗ ನಂದು 2 ಶಾಪ್ಸ್ ಇದಾವೆ. ಹೊಸವಾಲ್ ಕಲೆಕ್ಷನ್ಸ್ ಒಂದು ಟಂಗಾಕೂಟದಲ್ಲಿ ಇದೆ, ಒಂದು ಅಂಬಾಭವಾನಿ ಗುಡಿ ಹತ್ರ ಇದೆ. ಅದು ನಂದಿನ ಮೊದ್ಲಿಂದ ಏನ್ ಅಂಗಡಿ ಇದೆ, ಅದು ಆಕ್ಚುಲಿ ಬಾಡಿಗೆ ಅಂಗಡಿ ಇದೆ. ಅದು ಅರೌಂಡ್ 3000 ಸ್ಕ್ವೇರ್ ಫೀಟ್ ಇದೆ. ಅದ್ರಲ್ಲಿ ನಾನು ಜೈಂಟ್ಸ್ ಟೋಟಲ್ ಐಟಮ್ಸ್ ದಟ್ ಇಸ್ ಜೈಂಟ್ಸ್ ಮಟೀರಿಯಲ್ ಪ್ಲಸ್ ಜೈಂಟ್ಸ್ ಗಾರ್ಮೆಂಟ್ಸ್ ಆ ಶಾಪ್ ದಲ್ಲಿ ಮಾರ್ತಾ ಇದ್ದೀನಿ. ಪ್ಲಸ್ ನಂದೇನು ರೀಸೆಂಟ್ 2024 ದಲ್ಲಿ ಇನ್ನೊಂದು ಶಾಪ್ ಏನು ಓಪನ್ ಮಾಡಿದೆ. ಅದ್ರಲ್ಲಿ ಅಂದ್ರೆ ಟೋಟಲ್ ಫ್ಯಾಮಿಲಿ ಸ್ಟೋರ್ಸ್ ಇದೆ. ಫ್ಯಾಮಿಲಿ ಸ್ಟೋರ್ಸ್ ಅಂದ್ರೆ ಒಂದು ಫ್ಯಾಮಿಲಿಗೆ ಏನ್ ಬೇಕಾಗಿದ್ದು ಎಲ್ಲ ಐಟಮ್ಸ್, ಜೆಂಟ್ಸ್, ಲೇಡೀಸ್, ಕಿಡ್ಸ್, ರೆಡಿಮೇಡ್ಸ್, ಬಟ್ಟೆ, ಸಾರಿ, ಟೋಟಲ್ ಎಲ್ಲವನ್ನು ಅದರಲ್ಲಿ ನಾವು ಡೀಲ್ ಮಾಡ್ತಾ ಇದ್ದೀವಿ. ಈ ಪ್ರಸ್ತುತ ಈ 2 ಅಂಗಡಿಗಳಲ್ಲಿ ಎಷ್ಟು ಜನರಿದ್ದಾರೆ? 2 ಅಂಗಡಿ ಹೇಳಿದ್ರೆ ಅಪ್ರಾಕ್ಸಿಮೇಟ್ 80+ ಅಪ್ರಾಕ್ಸಿಮೇಟ್ 80 ಜನರಿಗೆ ಉದ್ಯೋಗ ಕೊಟ್ಟಿದ್ದೀರಿ. ಸರ್ ಈಗ ನೀವೇನು ನಿಮ್ಮ ತಂದೆಯವರ ನಂತರ ಫೀಲ್ಡಿಗೆ ಬಂದ್ರಿ, ಜೊತೆಗೆ ಇಷ್ಟ ಅನುಭವ ಮಾಡ್ಕೊಂಡ್ರಿ. ಈಗ ನಿಮ್ಮ ಮಕ್ಕಳು ಎಜುಕೇಶನ್ ಏನು, ಅವ್ರೇನ್ ಮಾಡ್ತಾರೆ? ಸರ್ ನನ್ನ ಒಂದು ಮಗಂದು ಬಿಕಾಮ್ ಇದು BCA ಇದು PUC ಮುಗಿಸಿ BCA ಕಂಪ್ಲೀಟ್ ಮಾಡ, ದಟ್ ಇಸ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಯನ್ಸಸ್ ಮಾಡ್ಯಾರ. ಇನ್ನೊಂದು ಹುಡುಗಂದು MBA ಆಗಿದೆ. ಎಸ್. ಮತ್ತೆ ಅವ್ರು ಏನ್ ಮಾಡ್ತಾ ಇದಾರೆ? ಅವ್ರು ಬಿಸ್ನೆಸ್ ಅಂದ್ರೆ ಆಲ್ರೆಡಿ ಅವರಿಗೆ ಈ ಕಲಿಕೆ ಮತ್ತು ಗಳಿಕೆ ಎರಡರಲ್ಲೂ ಕೂಡ ಟ್ರೈನಿಂಗ್ ಆಗಿದೆ. ಆಕ್ಚುಲಿ ಇವತ್ತಿನ ಕಾಲಮಾನದಲ್ಲಿ ಎಜುಕೇಶನ್ ಏನಂದ್ರೆ ನಮ್ಗೊಂದು ಬಿಸ್ನೆಸ್ ಅದೊಂದು ಸಪೋರ್ಟ್ ಇದ್ದಂಗ ಸರ್. ಬಿಸ್ನೆಸ್ ಆಕ್ಚುಲಿ ಬರೀ ನಾವು ಡೈರೆಕ್ಟ್ ಆಗಿ ನಾವು ಬಿಸ್ನೆಸ್ ಆಗಿ ಬಂದಿಲ್ಲ ಅಂದ್ರೆ ಯಾವ್ದೋ ಆಫೀಸರ್ಸ್ ಬಂತು ಅಥವಾ ಯಾರೋ ಒಂದು ಇದು ಬಂತಾನೆ ಏನೋ ಒಂದು ಟೈಪ್ ನಾವು ಕನ್ವಿನ್ಸ್ ಮಾಡ್ಬೇಕಂದ್ರೆ ವಿ ಕ್ಯಾನ್ ನಾಟ್ ಕನ್ವಿನ್ಸ್ ದೆಮ್. ಅದನ್ನಲ್ಲಿ ನನ್ ಸ್ವಲ್ಪ ಎಜುಕೇಶನ್ ಇತ್ತು ಅಂದ್ರೆ ನಾನು ಅವ್ರಿಗೆ ಒಂದ್ ಇದರಿಂದ ನಾವು ಅವ್ರಿಗೆ ಕನ್ವಿನ್ಸ್ ಮಾಡ್ಬೋದು. ಸರ್ ಇದು ಹೀಗಿದೆ ಹೀಗಿದ್ರೆ ನಾವು ಕನ್ವಿನ್ಸ್ ಮಾಡಬಹುದು. ಹೌದು. ಸೊ ಎಜುಕೇಶನ್ ಈಸ್ ಮಸ್ಟ್. ಇನ್ನು ಈಗ ನಿಮ್ಮ ಈ ವ್ಯಾಪಾರ ವಹಿವಾಟಿಗೆ ಶ್ರೀಮತಿ ಅವ್ರು ಹೇಗೆ ಸಾಥ್ ಕೊಡ್ತಾರೆ? ನಿಮ್ಮ ಒಂದು ವೈವಾಹಿಕ ಜೀವನದ ಬಗ್ಗೆ ಹೇಳ್ಬಹುದಾ? ಮದುವೆ ಸರ್ ನಂದು ಆಕ್ಚುಲಿ ಮ್ಯಾರೇಜ್ ಆಗಿದ್ದು 1988ದಲ್ಲಿ. ನಮ್ ಮಿಸ್ಸೆಸ್ ನಲ್ಲಿ ಅವ್ರ ಪೂರಾ ಫ್ಯಾಮಿಲಿ ಇದರಿಂದ ಅವ್ರು ಮೇಂಟೈನ್ ಮಾಡ್ತಾ ಇದಾರೆ. ಅವ್ರ ಬಿಸ್ನೆಸ್ ದಲ್ಲಿ ಅನ್ನಕ್ಕೆ ನಮ್ಗೆ ಫುಲ್ ಸಪೋರ್ಟ್ ಇದೆ. ಬಟ್ ಮನೆಯಲ್ಲಿ ಎಷ್ಟು ಅವ್ರ ಹೌಸ್ ವೈಫ್ ಆಗಿ ಇದ್ದಾಗೆ ಅಂಗಡಿಗೆ ಅವ್ರದ್ದೇನಿದ್ದು ಇಲ್ಲ, ಸಪೋರ್ಟ್ ಇಲ್ಲ. ಬಟ್ ನಮ್ದೇನಂದ್ರೆ ಒಮ್ಮೊಮ್ಮೆ ರಾತ್ರಿ ಲೇಟ್ ಬರ್ತೀವಿ, ಒಮ್ಮೊಮ್ಮೆ ಜಲ್ದಿ ಹೋಗಿರ್ತೀವಿ, ಅಥವಾ ಔಟ್ ಆಫ್ ಸ್ಟೇಷನ್ ನಾವು 10-15 ದಿವಸ ಪರ್ಚೇಸಿಂಗ್ ಇದ್ದಾಗ ಅವ್ರದ್ದೊಂದು ಫ್ಯಾಮಿಲಿ ಇದರಿಂದ ಫುಲ್ ಸಪೋರ್ಟ್ ಸಿಗುತ್ತೆ. ಸಂಪೂರ್ಣ ಸಹಕಾರ ಇದೆ. ನೀವೇನ್ ಹೆಜ್ಜೆ ಹೇಳಿದ್ರೆ ಸಾಥ್ ಕೊಡ್ತಾರೆ. ಇನ್ನು ನೀವೇನ್ ಆರಂಭದಿಂದ ಇಲ್ಲಿ ತನಕ ಬಂದ್ರಿ, ನಿಮ್ಗೆ ಯಾರೆಲ್ಲ, ಯಾಕಂದ್ರೆ ತಂದೆಯವ್ರು ಹೋದ್ಮೇಲೆ ನಮ್ಗೆ ಇರ್ತಕ್ಕಂಥ ರಿಲೇಷನ್ಸ್ ಅಥವಾ ವೆಲ್ ವಿಷರ್ಸ್, ಫ್ರೆಂಡ್ಸ್ ಇವರೆಲ್ಲ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಿಮ್ಗೆ ಯಾರ್ಯಾರು ಕೈ ಹಿಡಿದ್ರು, ಹೇಗ್ ಬೆಳೆದ್ರಿ? ಸರ್ ಆಲ್ಮೋಸ್ಟ್ ಯಾರು ಇಲ್ಲಂತಿಲ್ಲ, ನಮ್ಗೆ ಯಾರ್ದು ಏನ್ ಅಂತ ಪ್ರಸಂಗ ಬಿತ್ತು ಎಲ್ಲಾರನ್ನು ನಮ್ಮನ್ನ ಸಹಕರಿಸಿದ್ರು. ಪರ್ಟಿಕ್ಯುಲರ್ ಇವರ ಅವ್ರಂತ ಇವನ್ ನಮ್ಮ ಬ್ರದರ್ಸ್ ಇದ್ರು, ನಮ್ಮ ಅಂಕಲ್ಸ್ ಇದ್ರು, ನಮ್ಮ ಮಿಸಸ್ ಫಾದರ್ ಇದ್ರು, ಮಾವ ಇದ್ರು. ಆಲ್ಮೋಸ್ಟ್ ಎಲ್ಲಾರು ನಮ್ಗೆ ಯಾವ ಟೈಮ್ನಾಗ ಏನ್ ಇದು ಬಿಟ್ಟು ಅವರ ಮಾರಲ್ ಸಪೋರ್ಟ್ ಬಹಳ ಕೊಟ್ಟಿದ್ದಾರೆ. ಸರ್ ನೀವು ಈಗ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ನಿಮ್ಗೆ ಈ ಬಾರಿ ಶ್ರೇಷ್ಠ ವರ್ತಕ ಪ್ರಶಸ್ತಿ ನೀಡ್ತಾ ಇದೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ ನೀವು? ಸರ್ ಆಕ್ಚುಲಿ ಅದು ನನ್ ಸಲಕ್ಕೆ ಒಂದು ಹೆಮ್ಮೆಯ ವಿಷಯ. ಅದು ಅಲ್ದ ಇದು ಏನ್ ಇವ್ರು ಮಾಡ್ತಾ ಇದಾರ, ರಿಯಲಿ ಇಟ್ ಇಸ್ ಒನ್ ಗುಡ್ ಥಿಂಗ್. ಯಾಕಂತಂದ್ರೆ ಇದರಿಂದ ಹೊಸ ಹೊಸ ವ್ಯಾಪಾರಸ್ಥರಿಗೆ ಮುಂದ್ ಬರ್ಲಿಕ್ಕೆ, ಹೊಸ ಹೊಸ ಪ್ರೇರಣೆ ಸಿಗ್ತಾ ಇದೆ. ಆಮೇಲೆ ಅದರಿಂದ ನಂದ ಒಂದು ಸ್ಮಾಲ್ ಹಿಸ್ಟ್ರಿ ಹೇಳ್ತೀನಿ ಸರ್. ನಾನು ಲಾಸ್ಟ್ ಒಂದು 25 years ಆಲ್ ಓವರ್ ದ ವರ್ಲ್ಡ್ ತಿರುಗ್ತಾ ಇದ್ದೀನಿ. ನಂದು ತಿರುಗುದು ಮೇನ್ ರೀಸನ್ ಅಂದ್ರೆ ಅವ್ರು ಮಾಡ್ತಾ ಇದಾರೆ, ನಾವ್ ಯಾಕೆ ಮಾಡ್ಲಿಕ್ಕೆ ಆಗಲ್ಲ? ಫಾರ್ ಎಕ್ಸಾಂಪಲ್ ಒಬ್ಬೊಬ್ರು 100 crores ಟರ್ನ್ ಮಾಡ್ತಾರ, ಒಬ್ಬರು 50 crores ಟರ್ನ್ ಮಾಡ್ತಾರ. ಅವ್ರು ಹೇಗ್ ಮಾಡ್ತಾರ, ನಮ್ಗೆ ಯಾಕೆ ಅದು ಸಾಧ್ಯವಿಲ್ಲ? ಅವ್ರು ಒಂದು ಹೆಜ್ಜೆ ಇಡ್ತಾ ಇದ್ರೆ ನಾವು ಯಾಕೆ ಆ ಹೆಜ್ಜೆ ಇಡಬಾರ್ದು? ದಟ್ ಈಸ್ ಮೇನ್ ವಿಷನ್. ಪ್ಲಸ್ ಎಥಿಕ್ಸ್ ಇನ್ ಬಿಸ್ನೆಸ್. ಎಥಿಕ್ಸ್ ಅನ್ನಕ್ಕೆ ಬಿಸ್ನೆಸ್ ಪ್ರಿನ್ಸಿಪಲ್ಸ್. ಬಿಸ್ನೆಸ್ ಪ್ರಿನ್ಸಿಪಲ್ ಅಂದ್ರೆ ಈ ಕಡೆ ಪರ್ಚೇಸ್ ದಾಗು ಪ್ರಿನ್ಸಿಪಲ್ಸ್, ಈ ಕಡೆ ಸೇಲ್ಸ್ ದಾಗು ಪ್ರಿನ್ಸಿಪಲ್ಸ್. ಪ್ಲಸ್ ಇವತ್ತು ನಾನು ಎಲ್ಲಿದ್ದೀನಿ, ಮುಂದೆ 10 ವರ್ಷಕ್ಕೆ ನಾ ಎಲ್ಲಿ ಇರ್ಬೇಕು ಅಥವಾ ನಾ ಏನ್ ಮಾಡ್ಬೇಕು ಎಂಬುದು ಆ ವಿಷನ್ ಮೇನ್ ನಮ್ಗೆ ಬೇಕಾಗ್ತದೆ. ಎಕ್ಸಾಕ್ಟ್ಲಿ ಸರ್. ಅದರಿಂದ ನಾವು ಪ್ರೇರಣೆ ಸಿಗುತ್ತೆ ಸರ್. ಇನ್ನು ನಿಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಸುರೇಶ್ ಕುಮಾರ್ ಸರ್ ಕೇವಲ ಈಸ್ ನಾಟ್ ಓನ್ಲಿ ಬಿಸ್ನೆಸ್ ಮ್ಯಾನ್ ಬಟ್ ಆಲ್ಸೋ ಅಗ್ರಿಕಲ್ಚರಿಸ್ಟ್ ಅಂತ ಹೇಳಿದ್ರು. ಅವ್ರು ಫಾರ್ಮರ್ ಆಗಿ ಕೂಡ ತುಂಬಾ ಇಂಟ್ರೆಸ್ಟೆಡ್ ಇದ್ದಾರೆ, ಅದನ್ನ ಮಾಡ್ತಿದ್ರು ಅಂತ. ಏನ್ ಸರ್ ಅದು ಹಿಸ್ಟ್ರಿ? ಸರ್ ಆಕ್ಚುಲಿ ನಾನು
2000 ಅಲ್ಲಿ ಅಪ್ರಾಕ್ಸ್ ಒಂದು 50 acres ನಾನು ಬಾಗೇವಾಡಿ ಇದರ ಮುಂದೆ ಜಾಲವಾಡಿ ಊರಲ್ಲಿ ತಗೊಂಡಿದ್ದೆ. ಅದು ಪೂರಾ ನೀರಾವರಿ ಇತ್ತು. ನನಗೆ ಆಕ್ಚುಲಿ ಅಗ್ರಿಕಲ್ಚರ್ ಅಂದ್ರೆ ಬಹಳ ಆಸಕ್ತಿ. ನಾನು ಅಲ್ಲಿ ಈ ರಾಣೆಬೆನ್ನೂರು ಕಂಪನಿ ಬೀಜದ ಗ್ರೋಯಿಂಗ್ ಬರ್ತಿತ್ತಲ್ಲ, ಅದು ನಾ ಮಾಡ್ತಾ ಇದ್ದೆ. ಅದ್ರಲ್ಲಿ ನನಗೆ ಬಹಳ ಆಸಕ್ತಿ ಇತ್ತು. ಬಟ್ ಹೆಂಗ್ರಿ ಟೈಮ್ ಹೇಗೆ ಚೇಂಜ್ ಆದಂಗ ಆಮೇಲೆ 2006 ನಾ ಇಲ್ಲಿ ಮಸಮುದ್ರ ಹತ್ತಿ ರೋಡಿಗೆ ಒಂದು ತೋಟ ಮಾಡ್ಕೊಂಡಿದ್ದೆ. ಅಪ್ರಾಕ್ಸಿಮೇಟ್ ಅದೊಂದು 4 acres ಇತ್ತು. ಅದ್ರಲ್ಲಿ ನಾನು ತೆಂಗು, ಆಮೇಲೆ ಲಿಂಬಿ, ಕರಿಬೆ, ಸಮಗ್ರ ಕೃಷಿ ಫ್ರೂಟ್ಸ್ ಮಾಡ್ತಾ ಇದ್ದೆ. ಗಾರ್ಡನ್ ಇದಲ್ಲಿ ನಾನು ಫ್ರೂಟ್ಸ್ ಮಾಡ್ತಾ ಇದ್ದೆ. ಆಕ್ಚುಲಿ ಕಾಲಮಾನ ಚೇಂಜ್ ಆಗಿದ್ದಕ್ಕೆ ಅದು ನನ್ನ ಕಡೆಗೆ ಇಲ್ಲ, ನಾನು ತೆಗೆದ್ಬಿಟ್ಟಿದ್ದೇನೆ. ಬಿಕಾಸ್ ಯಾಕಂದ್ರೆ ಬಿಸ್ನೆಸ್ ಅಗ್ರಿಕಲ್ಚರ್ ಎರಡು ಅಟೆಸ್ಟ್ ಆಯ್ತು, ನಾವು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ನನಗೆ ಬಹಳ ಆಸಕ್ತಿ ಇದೆ. ಸರ್, ಇನ್ನು ಕೊನೆಯದಾಗಿ ಈಗ ನೀವೇನು ಉದ್ಯಮ ಸೂತ್ರವನ್ನ ಅನುಸರಿಸಿಕೊಂಡು ಬಂದ್ರಿ, ಅದನ್ನ ಬಿಸ್ನೆಸ್ ಫಾರ್ಮುಲಾ, ಆ ಬಿಸ್ನೆಸ್ ಫಾರ್ಮುಲಾನ ಈಗಿನ ಜನರೇಷನ್ಗೆ ಏನ್ ಹೇಳ್ತೀರಿ? ಹೆಂಗ್ ಒಬ್ಬ ಉದ್ಯಮಿ ಹೆಂಗ್ ಯಶಸ್ವಿ ಆಗ್ಬೇಕು? ಯಾಕಂದ್ರೆ ಈಗ ನೀವು ಶ್ರೇಷ್ಠ ಉದ್ಯಮಿ ಅಂತ ಪರಿಸ್ಥಿತಿ ಪಡ್ಕೊಂಡಿರೋದ್ಮೇಲೆ ನಿಮ್ಮಲ್ಲಿ ಅಗಾಧವಾದಂತ ಒಂದು ಅನುಭವ ಇರುತ್ತೆ, ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದನ್ನ ಹೆಂಗ್ ಶೇರ್ ಮಾಡ್ತೀರಿ? ಸರ್, ಅದೇ ಹೇಳಿದ್ರಲ್ಲ, ಎಂತ ಟೈಮ್ ಬಂದ್ರು ನಮ್ದು ಎಥಿಕ್ಸ್ ಅನ್ನು ಬಿಡಬಾರದು. ಮೇನ್ ಎಥಿಕ್ಸ್, ವಿಷನ್ ಇಸ್ ಸೆಕೆಂಡರಿ. ಫಸ್ಟ್ ಎಥಿಕ್ಸ್ ಕರೆಕ್ಟ್ ಇತ್ತಂದ್ರೆ ನಮ್ಗೆ ಬಿಸ್ನೆಸ್ ಅದು ಒಂದು ಇದು ಸ್ಟ್ಯಾಂಡ್ ಸಿಗ್ತದೆ. ಒಮ್ಮೆ ಅದು ಬಿಸ್ನೆಸ್ ಗೆ ಸ್ಟ್ಯಾಂಡ್ ಸಿಕ್ತಂದ್ರೆ ಇನ್ ದ ಕಮಿಂಗ್ ಇಯರ್ಸ್ ನಾವು ಮತ್ತೆ ವಿಷನ್ ನೋಡ್ಲಿಕ್ಕೆ ಬರ್ತದೆ. ಏನ್ಪಾ ನಾನು ಈ ವರ್ಷ ಇದು ಮಾಡಿದ್ದೀನಿ, ನೆಕ್ಸ್ಟ್ ಇಯರ್ ನಾನು ಏನ್ ಮಾಡಬಲ್ಲೆ, ನಾ ಏನ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಾನು ಇವತ್ತೊಂದು 5 crores ಟರ್ನ್ ಓವರ್ ಮಾಡ್ತಾ ಇದ್ದೇನೆ ಅಂದ್ರೆ ನಾನು 6 ಯಾಕೆ ಮಾಡಕ್ ಆಗಲ್ಲ? ನಾನು 6 ಮಾಡ್ತಾ ಇದ್ದೆ, ಇನ್ನೂ ಒಂದು ಸ್ಟೆಪ್ ಬ್ಯಾಕ್ ಹೋಗಕ್ ಆಗಲ್ಲ. ಅಂದ್ರೆ ದೀಸ್ ಆರ್ ದ ವಿಷನ್ಸ್, ಬಟ್ ದ ಎಥಿಕ್ಸ್ ನಾವು ಕಳ್ಕೋಬಾರ್ದು. ಫಸ್ಟ್ ಎಥಿಕ್ಸ್ ಇರ್ಬೇಕು. ಬಿಸ್ನೆಸ್ ಅಲ್ಲಿ ಎಥಿಕ್ಸ್ ಇದ್ರೆ ನಾವು ಮುಂದುವರಿಲಿಕ್ಕೆ ಸಾಧ್ಯ. ಇಲ್ಲಿಕಂದ್ರೆ ಪಬ್ಲಿಕ್ ನಮ್ಗೆ ಫೇತ್ ಮಾಡಲ್ಲ. ದಟ್ ಇಸ್ ಮೇನ್. ಕೊನೆಯದಾಗಿ ನಿಮ್ಮ ಚೇಂಬರ್ ಆಫ್ ಕಾಮರ್ಸ್ ಬಗ್ಗೆ ನಿಮ್ಮ ಅನುಭವ, ನೀವು ಅಲ್ಲಿದ್ರಿ, ಅದಕ್ಕೂ ಕೂಡ ಸದಸ್ಯತ್ವ ಇದೆ, ಇವತ್ತು ಅದರಿಂದ ಪ್ರಸಿದ್ಧಿ ಸಿಗ್ತಾ ಇದೆ. ಸೊ ಏನ್ ಹೇಳ್ತೀರಿ? ಸರ್, ಫಸ್ಟ್ ಆಗಿ ನಾನು ಚೇಂಬರ್ ಆಫ್ ಕಾಮರ್ಸ್ ಗೆ ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಸೆಕೆಂಡ್ಲಿ, ಚೇಂಬರ್ ಆಫ್ ಕಾಮರ್ಸ್ ಒಂದು ಎಂತ ಪ್ಲಾಟ್ಫಾರ್ಮ್ ಇದೆ ಅಂದ್ರೆ ಆಲ್ಮೋಸ್ಟ್ ಗದಗದ ಎಲ್ಲಾ ಕಮ್ಯುನಿಟಿ ಆಫ್ ಬಿಸ್ನೆಸ್ ಅವರು ಅಲ್ಲಿ ನಮ್ಗೆ ಕೂಡ್ತದ. ಒಬ್ರಿಗೊಬ್ರು ಒಂದು ಬಿಸ್ನೆಸ್ ಒಂದು ವ್ಯೂಸ್ ಎಕ್ಸ್ಚೇಂಜ್ ಆಗ್ತಾವ. ಅದು ಅಲ್ಲದೆ ನಾವು ಎಲ್ಲ ಟೂರ್ ಹೋದಾಗ ಒಬ್ರಿಗೊಬ್ರು ಎಲ್ಲಾರ್ದು ಇದು ಸಿಗ್ತಾವ ವ್ಯೂಸ್. ಏನಂದ್ರೆ ನೀವೇನ್ ಬಿಸ್ನೆಸ್ ಮಾಡ್ತಾ ಇದೀರಪ್ಪ, ಹೇಗಿದೆ, ನಿಮ್ದೇನ್ ಪ್ರಾಬ್ಲಮ್ಸ್ ಅದಾವ, ನಾವೇನ್ ಬಿಸ್ನೆಸ್ ಮಾಡ್ತೇವೆ, ಅವೇನ್ ವ್ಯೂಸ್ ಸಿಗ್ತಾವಲ್ಲ, ಅದರಿಂದ ನಮ್ಗೊಂದು ಇದು ಸಿಗ್ತದೆ, ಮೋಟಿವೇಶನ್ ಸಿಗ್ತದೆ ಬಿಸ್ನೆಸ್ ಮುಂದುವರಿಸಲಿಕ್ಕೆ. ಅಥವಾ ಬಿಸ್ನೆಸ್ ಈಗ ಒಬ್ಬೊಬ್ರು APMC ದವರು ಒಂದ್ ದೊಡ್ಡ ಪ್ರಮಾಣದಲ್ಲಿ ಅವ್ರು ಟರ್ನ್ ಓವರ್ ಮಾಡ್ತಾ ಇರ್ತಾರೆ. ಅವ್ರು ಹಾಗೆ ಮಾಡ್ತಾ ಇದ್ದಾಗ ನಮ್ಗೆ ಯಾಕೆ ಸಾಧ್ಯವಿಲ್ಲ, ನಾವ್ಯಾಕೆ ಪ್ರಯತ್ನ ಮಾಡಬಾರದು? ದಟ್ ಈಸ್ ದ ಮೇನ್. ಚೇಂಬರ್ ಆಫ್ ಕಾಮರ್ಸ್ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಇದ್ದಂಗೆ, ಅಲ್ಲಿ ಆಲ್ ಕಮ್ಯುನಿಟೀಸ್ ಬಿಸ್ನೆಸ್ ಮೆನ್ ಅಲ್ಲೇ ಕೂಡ್ತಾ ಇದಾರೆ. ಸೊ ಆ ಇದರಿಂದ ನಾನು ಅವ್ರಿಗೂ ತುಂಬಾ ಧನ್ಯವಾದ. ಈ ಪ್ಲಾಟ್ಫಾರ್ಮ್ ನಾಗ ನಮಗೂ ಒಂದು ಇದು ಕೊಟ್ಟಿದ್ದಕ್ಕೆ ನಾವು ಅವ್ರಿಗೆ ಬಹಳ ಧನ್ಯವಾದ. ಪ್ರಸ್ತುತ ಅಧ್ಯಕ್ಷರ ಬಗ್ಗೆ ಏನಂತೀರಿ? ಅಧ್ಯಕ್ಷರಂತೂ ಬಹಳ ಆಕ್ಟಿವ್ ಇದಾರ, ಬಹಳ ಆಕ್ಟಿವ್ ಇದಾರ. ಖರೆ ಅಂದ್ರೆ ಆ ಟೈಪ್ ಆಕ್ಟಿವ್ ಇದ್ರೆ ನೋಡ್ರಿ ಚೇಂಬರ್ದ ಒಂದು ಬೆಳವಣಿಗೆ ಆಗ್ತದೆ. ಮೇನ್ ಅದ ಒಂದು ಹೇಳ್ಬೋದು. ಎಸ್ ಸರ್, ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದ್ರಿ, ಪ್ರಸಿದ್ಧಿಯನ್ನು ತೆಗೆದುಕೊಂಡಿದ್ರಿ. ಅಗೇನ್ ಒನ್ಸ್ ಕಂಗ್ರಾಚುಲೇಷನ್ಸ್ ಟು ಯು. ಥ್ಯಾಂಕ್ ಯು ಸರ್. ಜೊತೆಗೆ ತುಂಬಾ ವಿಷಯಗಳನ್ನ ಶೇರ್ ಮಾಡ್ಕೊಂಡ್ರಿ, ಅನುಭವವನ್ನು ಹಂಚ್ಕೊಂಡಿದಿರಿ, ಅನುಭವದ ರಸದವನ್ನು ಉಣಬಡಿಸಿದಿರಿ. ಬರುವಂತ ದಿನಮಾನದಲ್ಲಿ ನಿಮ್ಮ ಈ ಉದ್ಯಮ ಕ್ಷೇತ್ರ ಮತ್ತಷ್ಟು ಉನ್ನತಿಯಾಗಲಿ ಅಂತ ಆಶಿಸ್ತಾ ತಮಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಎಸ್ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಸುರೇಶ್ ಕುಮಾರ್ ಸರ್ ನಿಜಕ್ಕೂ ಅವರು ತಂದೆಯ ಅಗಲಿಕೆ ನಂತರ ಅನಿವಾರ್ಯವಾಗಿ ಫೀಲ್ಡ್ ಬರ್ತಾರೆ, ಆದ್ರೆ ಯಶಸ್ಸಿನ ಮೆಟ್ಲನ್ನು ಏರ್ಬೇಕು ಅನ್ನುವಂತ ಒಂದು ಗಟ್ಟಿ ನಿಲುವು ಇವತ್ತು ಅವ್ರನ್ನ ಕರ್ಕೊಂಡು ಬಂದಿದೆ. ಅಂದ್ರೆ ಅವತ್ತು 70 ವರ್ಷಗಳ ಹಿಂದೆ ಅವರ ತಂದೆ ಗದಗ ಬಂದ್ರೆ ಇವರು 70ಕ್ಕಿಂತ ಹೆಚ್ಚು ಜನರಿಗೆ ಇವತ್ತು ಉದ್ಯೋಗವನ್ನು ಕೊಟ್ಟಿದ್ದಾರೆ. ಅಂದ್ರೆ ಅವತ್ತು ಅಪ್ಪ ಅವರು ಕನಸು ಕಂಡ್ರು, ಆ ಕನಸನ್ನು ನನಸು ಮಾಡಿದ್ದಾರೆ, ಸಾಕಾರ ಮಾಡಿದ್ದಾರೆ. ಒಂದು ಅವರಿಗೆ ಆದಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಸಂತೃಪ್ತಿ ಇದೆ. ಕೃಷಿಗೆ ನಾನು ತುಂಬಾ ಆದ್ಯತೆ ಕೊಡಬೇಕು, ತುಂಬಾ ಒತ್ತು ಕೊಡಬೇಕು, ತುಂಬಾ ಖುಷಿ ಇದೆ ನನಗೆ ಅಂತಾರೆ. ಆದ್ರೆ ಕೃಷಿ ಮಾಡ್ಲಿಕ್ಕೆ ಸಮಯ ಅವ್ರ ಹತ್ರ ಇಲ್ಲ. ಬಿಕಾಸ್ ಆಫ್ ಈ ಉದ್ಯೋಗ ವ್ಯವಹಾರ ಬಿಸ್ನೆಸ್ ಅಂದ ತಕ್ಷಣ ಮೈಯೆಲ್ಲ ಕಣ್ಣಾಗಿ ಇರ್ಬೇಕಾಗುತ್ತೆ. ಸೊ ಅವ್ರ ಅಕೌಂಟಿಂಗ್ ಅಲ್ಲಿ ಕೂಡ ಎಕ್ಸ್ಪರ್ಟೆನ್ಸ್ ಇದ್ದಾರೆ. ಅವ್ರ ಅಕೌಂಟ್ ಅನ್ನ ಅವರೇ ಮಾಡ್ಕೋತಾರೆ ಅನ್ನುವಂಥದ್ದು ಕೂಡ ಮಾರ್ಕೆಟ್ ನಲ್ಲಿ ಇರುವಂತ ಮಾತು. ಸೊ ಇಂಥವ್ರ ಅನುಭವ ನೀವು ಕೂಡ ಪಡ್ಕೊಂಡ್ರಿ. ಮತ್ತೊಬ್ಬ ವಿಶೇಷ ಸಾಧಕರ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ನೋಡ್ತಾ ಇರಿ ಜನಶ್ರೀ, ಇದು ಜನಸಿರಿ. ನಮಸ್ಕಾರ.